ರಾಜ್ಯ ಬಿಜೆಪಿ ನಾಯಕತ್ವದ ಗೊಂದಲಕ್ಕೆ ಕೊನೆಗೂ ತೆರೆ ಎಳೆಯುವಂತ ಕಾಲ ಸನ್ನಿಹಿತ ಆಯ್ತಾ? ದೆಹಲಿಯಲ್ಲಿ ಅಶೋಕ್ ಹಾಗೇನೆ ವಿಜೇಂದ್ರ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಅಮಿತ್ ಶಾ ಹಾಗೇನೆ ಜೆಪಿ ನಡ್ಡಾ ಅವರನ್ನ ಇಬ್ರು ನಾಯಕರು ಭೇಟಿ ಮಾಡಿ ರಾಜ್ಯದ ರಾಜಕೀಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅಂತ ಕೆಲವರು ನಿರೀಕ್ಷೆಯಲ್ಲಿದ್ರೆ, ಇನ್ನೂ ಕೆಲವರು ವಿಜೇಂದ್ರ ಅವರೇ ಸೆಕೆಂಡ್ ಇನ್ನಿಂಗ್ಸ್ ಮುಂದುವರಿಸ್ತಾರೆ ಅಂತಾನು ಹೇಳ್ತಾ ಇದ್ದಾರೆ. ಶನಿವಾರವೇ ನೂತನ ಅಧ್ಯಕ್ಷರ ಘೋಷಣೆ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಹೈಕಮಾಂಡ್ ವಿಜೇಂದ್ರಗೆ ಮಣೆ ಹಾಕುವಂತ ಸಾಧ್ಯತೆಗಳು ಇದೆ. ಅಮಿತ್ ಶಾ ಅವರ ಬೆಂಗಳೂರು ಭೇಟಿ ಬಳಿಕ ಬಿಎಸ್ವೈ ಫುಲ್ ಆಕ್ಟಿವ್ ಆಗಿದ್ದಾರೆ. ಇನ್ನೊಂದು ಕಡೆ ಅತೃಪ್ತರು, ತಟಸ್ಥರ ಅಭಿಪ್ರಾಯಕ್ಕೆ ಹೈಕಮಾಂಡ್ ಮಣೆನೇ ಹಾಕಲಿಲ್ವಾ? ಹಾಗಾದ್ರೆ ವಿಜೇಂದ್ರಗೆ ಮಣೆ ಹಾಕೋದಕ್ಕೆ ಮತ್ತೊಮ್ಮೆ ವರಿಷ್ಠರು ಮನಸ್ಸು ಮಾಡಿದ್ದಾರೆ, ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಶನಿವಾರವೇ ವಿಜೇಂದ್ರ ಹೆಸರು ಘೋಷಣೆ ಮಾಡೋದು ಬಹುತೇಕ ಖಚಿತ ಅಂತಾನು ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ರೆಬೆಲ್ಸ್ ಈಗಲೂ ಹೇಳ್ತಾ ಇದ್ದಾರೆ, ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ನಾವೀಗಲೂ ಬದ್ಧರಾಗಿದ್ದೀವಿ ಅಂತ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಯತ್ನಾಳ್ ಉಚ್ಚಾಟನೆ ಬಳಿಕ ಈಗ ರೆಬೆಲ್ಸ್ ನಡೆ ಬಗ್ಗೆನೂ ಒಂದಿಷ್ಟು ಕುತೂಹಲ ಇದ್ದೇ ಇತ್ತು. ಅಂದ್ರೆ ಮಾಧ್ಯಮಗಳ ಮುಂದೆ ಬಂದಾಗ ನಾವು ಈಗಲೂ ನಮ್ಮ ಹೇಳಿಕೆಗಳಿಗೆ ಬದ್ಧ ಅಂತ ಅವ್ರು ಹೇಳ್ತಾ ಇದ್ರು ಕೂಡ ಹೈಕಮಾಂಡ್ ಅವರನ್ನ ಹಲ್ಕಿತ್ತ ಹಾವಿನ ತರ ಸೈಡಿಗಿಟ್ಟಿದ್ದಂತೂ ಸತ್ಯ. ಈ ಬಗ್ಗೆ ಚರ್ಚೆನ ಆರಂಭ ಮಾಡ್ತಾ ಇದೀವಿ. ಮಧು, ಈಗ ರೆಬೆಲ್ಸ್ ನಡೆ ಬಗ್ಗೆ ಒಂದಿಷ್ಟು ಕಿಮ್ಮತ್ತನ್ನ ಕೊಡ್ಲಿಲ್ಲ ವರಿಷ್ಠರು, ಅದು ನಮಗೆ ಯತ್ನಾಳ್ ಉಚ್ಚಾಟನೆ ಆದ್ಮೇಲೆ ಗೊತ್ತಾಯಿತು. ಈಗ ವಿಜೇಂದ್ರ ಅವರನ್ನ ಮುಂದುವರಿಸೋ ಕುರಿತಂತೆ ಒಂದಿಷ್ಟು ಲಾಭ ನಷ್ಟದ ಲೆಕ್ಕಾಚಾರ ಹಾಕಿನೇ ನಿರ್ಧಾರಕ್ಕೆ ಬಂದಿರ್ತಾರೆ. ಯಾವೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ವಿಜೇಂದ್ರಗೆ ಆಗಿರ್ಬೋದು? ಈಗ ಸೆಕೆಂಡ್ ಇನ್ನಿಂಗ್ಸ್ ವಿಜೇಂದ್ರ ಕಂಟಿನ್ಯೂ ಆಗ್ತಾರೆ ಅನ್ನುವಂಥದ್ದು ಬಿಎಸ್ವೈ ಆಕ್ಟಿವ್ ಆಗಿರೋದ್ರಲ್ಲಿ 2-3 ದಿವಸದಲ್ಲಿ ಗೊತ್ತಾಗ್ತಾ ಇದೆ. ಅರ್ಧಕ್ಕೂ ಹೆಚ್ಚು ಜನ ಕಚೇರಿಯಲ್ಲಿ ಕಳೀತಾ ಇದ್ದಾರೆ ಮತ್ತು ಎಲ್ಲ ಮೀಡಿಯಾ ವಿಂಗ್ ಇರ್ಬೋದು, ಬೇರೆ ಬೇರೆ ಸ್ಪೋಕ್ಸ್ ಪರ್ಸನ್ಸ್ ಇರ್ಬೋದು, ಎಲ್ಲರ ಜೊತೆಗೂ ಮಾತನಾಡ್ತಾ ಇದ್ದಾರೆ ಮತ್ತು ಇಂಪಾರ್ಟೆಂಟ್ ಇಶ್ಯೂಗಳ ಮೇಲೆ ಸರ್ಕಾರದ ವಿರುದ್ಧ ಕೆಲವು ಜನರು ಮಾತಾಡ್ತಾ ಇದ್ದಾರೆ. ಎಂಟೈರ್ ಆಸ್ ಅ ಪಾರ್ಟಿ ಇನ್ಕ್ಲೂಸಿವ್ ಆಗಿ ಮಾತನಾಡ್ತಾ ಇಲ್ಲ. ಇಂಥದ್ದೆಲ್ಲ ಮತ್ತೆ ಒಬ್ಬ ಪರಮೋಚ್ಚ ನಾಯಕನ ರೀತಿ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅಥವಾ ಅಸಮಾಧಾನಗಳನ್ನು ವಿದಿನ್ ದ ಪಾರ್ಟಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಅಂದರೆ ಬ್ಯಾಕ್ ಬೈ ಅಮಿತ್ ಶಾ ಅವರ ಸೂಚನೆಗಳು, ಒಂದಷ್ಟು ಸಲಹೆ ಸೂಚನೆಗಳು ಮೊನ್ನೆಯನ್ನು ಕೊಟ್ಟಿದ್ದಾರೆ ಅಂತ. ನೀವು ಈ ರೀತಿ ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ ನೀವು ಆರಾಮಾಗಿ ಮನೇಲಿ ಉಳಿದ್ಬಿಟ್ರೆ ಹೇಗೆ? ನಿಮ್ಮ ಲೆಗೆಸಿ ಕಂಟಿನ್ಯೂ ಆಗಬೇಕಲ್ವಾ, ನಿಮ್ಮ ಕಾಂಟ್ರಿಬ್ಯೂಷನ್ ಪಾರ್ಟಿ ಕಂಟಿನ್ಯೂ ಆಗಬೇಕಲ್ವಾ ಅಂತ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನೀವು ಆಕ್ಟಿವ್ ಆಗಿ ಮತ್ತೆ ರಾಜ್ಯವನ್ನು ಸುತ್ತಬೇಕು ಅನ್ನೋ ಒಂದು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಈಗ ಮತ್ತೆ ಅಖಾಡಕ್ಕೆ ಹಿಡಿದಿದ್ದಾರೆ ಬಿಎಸ್ವೈ ಅನ್ನುವಂಥದ್ದು ಒಂದು ಸುದ್ದಿ ಇದೆ. ವೆರಾಸ್ ನೀವು ಈಗಿರುವಂಥ ಪ್ರಶ್ನೆ, ಸೊ ಇದೆಲ್ಲ ಹಿನ್ನೆಲೆಯಲ್ಲಿ BVY ಕಂಟಿನ್ಯೂ ಆಗ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಅವರು ಮುಂದುವರಿಕೆ ಆಗುತ್ತಾ ಅಥವಾ ಮರು ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಯಾಕಂದರೆ ಮರು ಆಯ್ಕೆ ಆದರೆ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯವರೆಗೂ ಕೂಡ ಇವರೇ ಅಧ್ಯಕ್ಷರಾಗಿ ಒಂದಷ್ಟು ಬಲ ಸಿಗುತ್ತೆ. ಮತ್ತು ಬರೀ ಮುಂದುವರಿಸಿದ್ರೆ ಲಾಸ್ಟ್ ಮಿನಿಟ್ಸಲ್ಲಿ ಏನಾದರೂ ಕೂಡ ಚೇಂಜಸ್ ಆಗ್ಬೋದು. ಯಾಕಂದರೆ ಬಿಜೆಪಿ ಇಸ್ ಅ ಪಾರ್ಟಿ ವಿತ್ ಸರ್ಪ್ರೈಸಸ್, ಅದೆಲ್ಲರಿಗೂ ಗೊತ್ತಿದೆ. ಸೊ ಆ ಕಾರಣಕ್ಕೆ ಏನಾದರೂ ಆಗ್ಬೋದು ಅನ್ನೋ ಕುತೂಹಲ ಇರೋದ್ರಿಂದ ಮುಂದುವರಿಕೆನ ಅಥವಾ ಮರು ಆಯ್ಕೆನ ಅನ್ನೋ ಪ್ರಶ್ನೆ. ಮರು ಆಯ್ಕೆ ಆದರೂ ಕೂಡ ಹೊಸದಾಗಿ ಇವರು ಅಧ್ಯಕ್ಷರಾಗಿ ಮರು ಆಯ್ಕೆ ಆದರೂ ಕೂಡ ಎರಡನೇ ಅವಧಿಗೆ ಕೂಡ ಕಂಟಿನ್ಯೂ ಆದರೂ ಕೂಡ ಯಾವ ಸ್ವರೂಪದಲ್ಲಿ ಮತ್ತೊಂದು ಪ್ರಶ್ನೆ ಕೂಡ ಬರುತ್ತೆ. ಬರೀ ಇವರನ್ನ ಕ್ಯಾಪ್ಟನ್ ಆಗಿಟ್ಟು ಪದಾಧಿಕಾರಿಗಳನ್ನ ಅಂದರೆ ಎಂಟೈರ್ ಟೀಮನ್ನು ಬೇರೆ ರೀತಿ ರಿವ್ಯಾಂಪ್ ಮಾಡ್ತಾರೆ. ಅಂದರೆ ಹೈಕಮಾಂಡ್ಗೆ ಬೇಕಿರೋ ರೀತಿ, ತಟಸ್ಥರಿಗೆ ಬೇಕಿರೋ ರೀತಿ, ಅಥವಾ ಬಂಡಾಯ ರೆಬೆಲ್ಸ್ ಯಾರಿದ್ದಾರೆ ಅವ್ರಿಗೆ ಬೇಕಿರೋ ರೀತಿ. ಸೊ ಈ ಎಲ್ಲ ಫಾರ್ಮುಲೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇವರಿಬ್ಬರ ಭೇಟಿ, ಅಶೋಕ್ ಕೂಡ ಹೋಗಿದ್ದಾರೆ. ಅಶೋಕ್ ಒಬ್ಬರು ಪ್ರತಿಪಕ್ಷ ನಾಯಕ ಅಷ್ಟೇ ಅಲ್ಲ, ತಟಸ್ಥರ ಧ್ವನಿಯಾಗಿ, ರೆಬೆಲ್ಸ್ಗಳ ಧ್ವನಿಯಾಗಿಯೂ ಕೂಡ ಇಲ್ಲಿ ನಾವು ನೋಡ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಅವರ ಮೆಸೇಜನ್ನು ಅವರು ಯಾವ ರೀತಿ ಪಾಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ. ಜೊತೆಗೆ ವಿಜೇಂದ್ರ ಅಫ್ಕೋರ್ಸ್ ಯಡಿಯೂರಪ್ಪ ಈಗಾಗಲೇ ಆಕ್ಟಿವ್ ಆಗಿರೋದ್ರಿಂದ ಆ ಒಂದು ಫಾರ್ಮುಲಾ ಕಾಣಿಸ್ತಾ ಇದೆ. ಇನ್ನು ಇವರು ಮುಂದುವರೆದ ಮಾತ್ರಕ್ಕೆ ಅಥವಾ ಮರು ಆಯ್ಕೆಯಾದ ಮಾತ್ರಕ್ಕೆ ನಾಳೆ ಇವ್ರದ್ದು ಏನು ಒಂದು ವಿಷನ್ ಇದೆಯಲ್ಲ, ನಾಳೆ ನಾನು CM ಆಗ್ಬೋದು, ಅಪಾರ ಪ್ರಮಾಣದ ಉತ್ತರಾಧಿಕಾರಿ ಆಗ್ಬೋದು, ಒಂದು ಲೆಗಸಿ ಕಂಟಿನ್ಯೂ ಆಗುತ್ತೆ, ನನಗೊಂದು ಜಾತಿ ಬಲ ಇದೆ, ಪ್ಯಾನ್ ಕರ್ನಾಟಕ ಫೇಸ್ ಇದೆ, ಕ್ಯಾಶು ಕೆಪಾಸಿಟಿ ಎಲ್ಲವೂ ಕೂಡ ಎಲ್ಲ ಫಾರ್ಮುಲೇಷನಲ್ಲಿ ನಾನು ಒಬ್ಬನೇ ಸದ್ಯಕ್ಕೆ ನಾಯಕ, ಎಮರ್ಜಿಂಗ್ ಲೀಡರ್ ಆಗಿರೋದು, ಮತ್ತು ಯಾರು ಪರ್ಯಾಯ ಆಯ್ಕೆಗಳೇ ಇಲ್ಲ, ಮಾತನಾಡುವಂಥ ನಾಯಕರುಗಳು ಬೇರೆ ಅಥವಾ ಅಖಾಡದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮಸಲ್ಸ್ ಫ್ಲೆಕ್ಸ್ ಮಾಡುವಂಥ ನಾಯಕರುಗಳು ಬೇಡ ಅಂತ ಒಂದು ಕ್ಯಾಟಗರಿಯಲ್ಲಿ ಬೇರೆ ಯಾರೂ ಇಲ್ಲ ಅನ್ನೋ ಆತ್ಮವಿಶ್ವಾಸದಲ್ಲಿ ಏನಾದರೂ ಇದ್ರೆ ಎಂಟೈರ್ ಬಿಜೆಪಿ ಇಡೀ ರಾಷ್ಟ್ರವ್ಯಾಪಿ ಕಳೆದ 1 ದಶಕದಲ್ಲಿ ಯಾವ ರೀತಿ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್. ನಾನು ಸೀನಿಯರು, ನನಗೆ ಎಲಿಜಿಬಿಲಿಟಿ ಇದೆ, ನನಗೆ ಲೆಗೆಸಿ ಇದೆ, ನಮ್ಮಪ್ಪ CM, ನಮ್ಮ ತಾತ CM ಅಂತೆಲ್ಲ ಹೇಳ್ಕೊತಾ ಇದ್ದಂಥ ವ್ಯಕ್ತಿಗಳೇ, ಅವರ ಒಂದು ಮುಖವಾಣಿಯಲ್ಲಿ ಚುನಾವಣೆ ಎದುರಿಸಿದಂಥ ವ್ಯಕ್ತಿಗಳೇ ರಿಸಲ್ಟ್ ಬಂದಾದ ಮೇಲೆ ಮನೆಯಲ್ಲಿ ಮತ್ತೊಂದು ಕಡೆ ಕೂರುವಂಥ ಪರಿಸ್ಥಿತಿ ಕಾಣುತ್ತೆ. ಅಂದರೆ ಪಕ್ಷದಲ್ಲಿ ಒಂದು ಸ್ಥಾನಮಾನ ಹುದ್ದೆ ಅಷ್ಟೇ, ವೆರಾಸ್ ನಿಮಗೆ ಮುಖ್ಯಮಂತ್ರಿ ಯಾರಾದರೂ ಆಗ್ಬೋದು. ಸೊ ಆ ಕಾರಣಕ್ಕೆ ಈ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟನ್ನು ಕೂಡ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಅದೆಲ್ಲದರ ಜೊತೆಗೆ ವಿತಿನ್ ದ ಪಾರ್ಟಿ ಈ ಒಂದು ವ್ಯವಸ್ಥೆ ಇದ್ದರೆ
ಇಲ್ಲಿರುವಂಥದ್ದು ಒಂದು ಹೊಂದಾಣಿಕೆ ಕೂಡ ಇದೆ, ಮೈತ್ರಿ ಕೂಡ ಇದೆ. ಇಲ್ಲಿ ಚುನಾವಣಾ ಪೂರ್ವ ಮೈತ್ರಿ ಕಾಣಿಸ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಏನು ಮೈತ್ರಿ ಆಗಿದೆ, ಅದ್ರ ಮಧ್ಯ ಕುಮಾರಸ್ವಾಮಿ ಅವ್ರನ್ನ ಜೊತೆ ಕೂರಿಸ್ಕೊಂಡು ಸುದ್ದಿಗೋಷ್ಠಿ ಮಾಡಲೇಬೇಕು, ಅಥವಾ ಎಲ್ಲ ಹೋರಾಟಗಳಲ್ಲಿ ಅವರನ್ನ ಅವರ ಪಾಲ್ಗೊಳ್ಳುವಿಕೆ ಇಂಪಾರ್ಟೆಂಟ್ ಆಗುತ್ತೆ, ದಳಕ್ಕೊಂದು ಪ್ರಾಮಿನೆನ್ಸ್ ಬೇಕಾಗುತ್ತೆ ಅಂತ ಅಮಿತ್ ಶಾ ಮೊನ್ನೆ ಬಂದಂಥ ವಿಸಿಟಲ್ಲೂ ಕೂಡ ಆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಪಕ್ಷದೊಳಗಡೆ ಒಂದು ಸಮತೋಲನವನ್ನು ಮಾಡಬೇಕು, ಮೈತ್ರಿ ಪಕ್ಷದ ಜೊತೆಗೆ ಒಂದು ಸಮತೋಲನ ಮಾಡಬೇಕು. ಸೊ ಈ ಎಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟು ಆ ಒಂದು ಅನ್ಸ್ಪೋಕನ್ ಕಾನ್ಸ್ಟಿಟ್ಯೂಷನ್ ಒಳಗಡೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಕಳಿಸ್ತಾರೆ ವಿಜೇಂದ್ರಗೆ. ಈ ಒಂದು ಭೇಟಿಯ ಹಿನ್ನೆಲೆ ಅನ್ನೋದು ಕೂಡ ಕುತೂಹಲ ಇದೆ. ಸೊ ಎಲ್ಲ ಹಿನ್ನೆಲೆಯಲ್ಲಿ ನೀವು ಕೇಳಿದ್ರೆ ಯಾವ ಕ್ರೈಟೀರಿಯಾಗಳಂತ, ಅಫ್ಕೋರ್ಸ್ ವಿತೌಟ್ BSY ವಿಜೇಂದ್ರ ಯಾರೂ ಅಲ್ಲ, ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಸೊ BSY ಅವರ ಒಂದು ಲೆಗೆಸಿಯ ಕಾರಣಕ್ಕೇನೆ ಇವರಿಗೆ ಇವತ್ತು ಸ್ಥಾನಮಾನ ಸಿಕ್ಕಿರೋದು, ಅದು ಅವರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಸೊ ಅದನ್ನು ಯಾವ ರೀತಿ ಎಕ್ಸ್ಪೊಟೆನ್ಷಿಯಲ್ನ ಯಾವ ರೀತಿ ಅವರು ಎಕ್ಸ್ಪ್ಲೋರ್ ಮಾಡ್ತಾರೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಈಗಾಗಲೇ ವಿಜೇಂದ್ರ ಅವರ ಆಪ್ತ ಬಳಗದಲ್ಲೇ ಇರುವಂಥ ಒಂದು ಮಾತೇನಿದೆ, ತುಂಬ ಚಾರ್ಮ್ ಇತ್ತು, ಅಣ್ಣ ಬಂದರೆ ಏನೋ ಆಗಿಬಿಡುತ್ತೆ, ಎಕ್ಸಾಕ್ಟಾಗಿ ಏನೇನೋ ಮಾಡಿಬಿಡ್ತೀವಿ ನಾವು ಅಂತೆಲ್ಲ, ವೈಬ್ರೆನ್ಸ್ ಕ್ರಿಯೇಟ್ ಮಾಡ್ತೀವಿ ಅಂತೆಲ್ಲ ನಿರೀಕ್ಷೆಗಳಿತ್ತಲ್ಲ, ಆ ನಿರೀಕ್ಷೆಗಳು ತಕ್ಕ ಮಟ್ಟಿಗೆ ಸರಿಯಾಗಿ ಸರಿದೂಗಿಲ್ಲ ಅನ್ನೋ ಒಂದು ಬೇಸರ, ಅತೃಪ್ತಿ ಆಪ್ತ ವಲಯದಲ್ಲೇ ಇದೆ, ಅವ್ರು ಹೇಳ್ಕೊಳ್ದೇ ಇರ್ಬೋದು. ಸೊ ಈ ಕಾರಣಕ್ಕೆ ಪಕ್ಷದ ಎಂಟೈರ್ ಪಕ್ಷದಲ್ಲಿ ಬೇರೆ ಕಾರ್ಯಕರ್ತರ ಮಟ್ಟದಲ್ಲೂ ಕೂಡ ಅಂಥದ್ದೊಂದು ಇದೆ, ಸರಿಯಾಗಿ ಒಂದು ಲಾಜಿಕಲ್ ಎಂಡ್ ಇಲ್ಲ, ಯಾವುದೇ ತಾರ್ಕಿಕ ಅಂತ್ಯ ಇಲ್ಲ, ಸರ್ಕಾರದ ವಿರುದ್ಧ ಗಟ್ಟಿ ಧ್ವನಿ ಇಲ್ಲ, ಪ್ರತಿಭಟನೆಗಳಿಗೆ ಕರೆ ಮಾಡಿದ್ರೆ ಅವರೇ ಇರಲ್ಲ ಎಷ್ಟೋ ಸಲ. ಸೊ ಈ ಒಂದು ಪ್ರತಿಪಕ್ಷದೊಳಗಡೆ ಪಕ್ಷಗಳಿರೋದ್ರಿಂದ ಬಿಜೆಪಿಯಲ್ಲಿ ಸೊ ಆರಾಮಾಗಿ ಆಡಳಿತವನ್ನು ಮಾಡ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ ವಾತಾವರಣ ಇರೋದ್ರಿಂದ ಅದನ್ನ ಯಾವ ರೀತಿ ಕ್ರ್ಯಾಕ್ ಮಾಡ್ತಾರೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ಕ್ಯಾಶು ಮತ್ತು ಕ್ಯಾಸ್ಟು ಮತ್ತು ಕೆಪಾಸಿಟಿ ನೀವೇನೇ ಹೇಳಿ, ಬಿಜೆಪಿಯ ರಾಷ್ಟ್ರ ಮಟ್ಟದ ರಾಜಕಾರಣವನ್ನು ನೋಡಿದ್ರೆ ಒಂದು ದಶಕದಲ್ಲಿ ಅವರು ಒಂದೊಂದು ರಾಜ್ಯಕ್ಕೆ ಒಂದೊಂದು ರೀತಿಯ ಒಂದು ಫಾರ್ಮುಲಾಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. 75 ವರ್ಷ ಅಂತಾರೆ, ಹಿರಿತನ ಅಂತಾರೆ, ಅದಾದ್ಮೇಲೆ ರಿಟೈರ್ಮೆಂಟ್ ಆಗಬೇಕು ಅಂತಾರೆ, ಮತ್ತೆ ಯಡಿಯೂರಪ್ಪ ಬರಬೇಕು ಅಂತಾರೆ. ಸೊ ಎಲ್ಲ ಎಕ್ಸ್ಪೆರಿಮೆಂಟ್ಗಳಿಗೂ ಕೂಡ ಫ್ರಂಟ್ ಫುಟ್ಟಲ್ಲಿ ಆಡೋಕ್ಕೂ ಸರಿ, ಬ್ಯಾಕ್ ಫುಟ್ಟಲ್ಲಿ ಆಡೋಕ್ಕೂ ಸರಿ. ಸೊ ಮೋದಿ ಮತ್ತು ಅಮಿತ್ ಶಾ ನೇತೃತ್ವದ ಬಿಜೆಪಿ ಎಲ್ಲ ಎಕ್ಸ್ಪೆರಿಮೆಂಟ್ಗಳನ್ನು ಸೌತಲ್ಲಿ ಬೇರೆ, ನಾರ್ತಲ್ಲಿ ಬೇರೆ, ಈಸ್ಟಲ್ಲಿ ಬೇರೆ, ವೆಸ್ಟಲ್ಲಿ ಬೇರೆ, ಈ ರೀತಿ ಎಲ್ಲ ಘಟಕಗಳಲ್ಲೂ ತನ್ನದೇ ಆದ ಫಾರ್ಮುಗಳನ್ನು ಇಟ್ಕೊಂಡಿರೋದ್ರಿಂದ ಸರ್ಪ್ರೈಸ್ ಆಗ್ಬೋದು. ಅಲ್ಲೆಲ್ಲ ಮಾಡ್ತಾರೆ, ಈಗ ಇವರು ವಂಶವಾಹಿ ವಿರುದ್ಧ ಹೋರಾಡ್ತಾರೆ, ಮಾತನಾಡ್ತಾರೆ ಅಂತಂದ್ರೆ ಇಲ್ಲಿ ಯಾಕೆ ವಿಜೇಂದ್ರ ಅವ್ರನ್ನ ಕೂರಿಸಿದ್ರು? ಸೊ ಪ್ರಶ್ನೆ ಬಂದೇ ಬರುತ್ತೆ. ಅವರ ಒಂದು ಟಾರ್ಗೆಟ್ ಒಂದೇ, ಎಲೆಕ್ಷನ್, ಅದು ಅರ್ಧ ಸೀಟ್ ಇರಲಿ, ಕಾಲ್ ಸೀಟ್ ಇರಲಿ, ಒಂದು ಸೀಟ್ ಅಲ್ಲ ಕಾಲ್ ಸೀಟನ್ನು ಕೂಡ ಗೆಲ್ಲೇಬೇಕು ಅನ್ನೋ ಟಾರ್ಗೆಟ್ ಇರೋದ್ರಿಂದ ಅದಕ್ಕೇನು ಬೇಕು, ಆಯಾ ಸ್ಥಳೀಯ ಮಟ್ಟದ ಫಾರ್ಮುಲಾಗಳು, ಆ ಫಾರ್ಮುಲಾಗಳನ್ನ ಮಾಡ್ತಾ ಇದ್ದಾರೆ. ಆ ಫಾರ್ಮುಲಾದ ಭಾಗವಾಗಿ ವಿಜೇಂದ್ರ ಅವರಿಗೆ ಮತ್ತೊಂದ್ಸಲ ಮನ್ನಣೆ ಸಿಗ್ತಾ ಇದೆ. ಪಟೇಲ್, ಈಗ ಮಧು ಹೇಳ್ದಂಗೆ ಯಾವುದೇ ಒಂದು ಅಧಿಕಾರ ಅಂತ ಕೊಟ್ಟಾಗ ಸೀಟ್ಗೆ ಅವರು ಎಷ್ಟು ಮಟ್ಟಿಗೆ ಸಾಮರ್ಥ್ಯ ಇದ್ದಾರೆ ಅನ್ನೋ ಪ್ರಶ್ನೆ ಜೊತೆಯಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮೌಲ್ಯಮಾಪನ ಅಂತ ಮಾಡಲೇಬೇಕಾಗುತ್ತೆ. ಫ್ರಮ್ ದ ಡೇ ಒನ್ ನಾವು ನೋಡ್ತಾ ಇದೀವಿ, ವಿಜೇಂದ್ರ ಆ ಸೀಟಲ್ಲಿ ಬಂದು ಕೂತಾಗಿನಿಂದಲೂ ಕೂಡ ಸ್ವಪಕ್ಷದವರೇ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು, ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದು, ಎಷ್ಟೋ ವಿಷಯಗಳು ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಸಿಕ್ಕಿದ್ರು ಕೂಡ ಅದನ್ನ ಎಷ್ಟು ಪ್ರಭಾವವಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಶರ್ಮಿತಾ ಶೆಟ್ಟಿ 2013 ಮತ್ತು 2014ರಲ್ಲಿ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಕುಟುಂಬ ರಾಜಕಾರಣದ ವಿರುದ್ಧ ದೊಡ್ಡ ಹೋರಾಟ ಮತ್ತು ದೊಡ್ಡ ಸದ್ದನ್ನು ಮಾಡಿತು. ಆ ಮುಖಾಂತರ ಯುವ ಮತದಾರಗಳು, ದೇಶದಲ್ಲಿದ್ದಂಥ ಸುಮಾರು 35ರಿಂದ 40 ಕೋಟಿ ಯುವ ಮತದಾರರಲ್ಲಿ ಹೊಸ ಚಿಂತನೆಯನ್ನು, ಹೊಸ ಚರ್ಚೆಯನ್ನು ಭಾರತೀಯ ಜನತಾ ಪಕ್ಷ ಹುಟ್ಟಾಕ್ತು. ತಲೆಮಾರುಗಳಿಂದಲೂ ಕೂಡ ಕುಟುಂಬಗಳೇ ನಮ್ಮನ್ನು ಆಳ್ತಿದ್ದಾವೆ, ಇಲ್ಲಿ ಸಾರ್ವಜನಿಕರು ಮುಕ್ತವಾಗಿ ರಾಜಕಾರಣ ಮಾಡೋಕ್ಕಾಗ್ತಿಲ್ಲ, ಇನ್ನೊಬ್ಬ ಪಾಪದ ಒಬ್ಬ ಕಾರ್ಯಕರ್ತ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇಡೀ ದೇಶಾದ್ಯಂತ ದೊಡ್ಡ ಚರ್ಚೆ ಉಂಟಾಗ್ತು. ಅದರ ಲಾಭವನ್ನು ಕೂಡ ಭಾರತೀಯ ಜನತಾ ಪಕ್ಷ ಪಡಿತು. ನಂತರ ನೀವು 2018ರ ಅವಧಿ ಮುಗಿತು 19ರ ಚುನಾವಣೆಯಲ್ಲಿ ತಾವು ಗಮನಿಸ್ಬೋದು, ಕುಟುಂಬ ರಾಜಕಾರಣದ ವಿಚಾರವನ್ನು ಭಾರತೀಯ ಜನತಾ ಪಕ್ಷ ಕೈಬಿಡ್ತು. ಬಹುಶಃ ಈ ದೇಶದಲ್ಲಿ ಕುಟುಂಬ ರಾಜಕಾರಣ ಮತ್ತು ರಾಜಕಾರಣ ಒಂದು ನಾಣ್ಯದ ಎರಡು ಮುಖ. ಕುಟುಂಬ ರಾಜಕಾರಣವನ್ನು ಭಾರತೀಯ ಜನತಾ ಪಕ್ಷ ಅಜೆಂಡಾವಾಗಿ ಮಾಡಿಕೊಂಡು ಅದನ್ನು ವಿರೋಧ ಮಾಡಿದರೆ ಬಹುಶಃ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರಾಜ್ಯಗಳು ಕೂಡ ನೆಲೆ ಇಲ್ದಂಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ಕುಟುಂಬ ರಾಜಕಾರಣವೇ ಇಡೀ ದೇಶವನ್ನು ಕಂಟ್ರೋಲ್ ಮಾಡ್ತಿರ್ತಕ್ಕಂಥದ್ದು, ಯಾರೇನು ಹೇಳ್ಬೋದು, ಆಯಾ ಕುಟುಂಬಗಳು ಕಂಟ್ರೋಲ್ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷ ತನ್ನ ಅಜೆಂಡಾವನ್ನು ಕೂಡ ಚೇಂಜ್ ಮಾಡ್ತು ಮತ್ತು ಅವರಿಗೆ ಕುಟುಂಬ ರಾಜಕಾರಣ ಎಲ್ಲ ಒಂದು ಕಡೆ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಯಿತು. ಕುಟುಂಬ ರಾಜಕಾರಣವನ್ನು ಬಿಟ್ಟು ಎಲ್ಲ ಒಂದು ಕಡೆ ರಾಜಕಾರಣ ಮಾಡೋಕ್ಕೆ ಹೋದರೆ, ಎಲ್ಲ ರಾಜ್ಯಗಳು ಅದು ನಡೆಯಲ್ಲ ಹೋದರೆ ಭಾರತೀಯ ಜನತಾ ಪಕ್ಷಕ್ಕೆ ಅದು ಹಿನ್ನಡೆ ಆಗುತ್ತೆ ಎಂಬ ಕಾರಣಕ್ಕಾಗಿ ಇವತ್ತು ಕುಟುಂಬ ರಾಜಕಾರಣ ವಿಚಾರವನ್ನು ನೀವು ಗಮನಿಸಿ, ಭಾರತೀಯ ಜನತಾ ಪಕ್ಷ ಅದು ಪ್ರಧಾನಿ ಇರ್ಬೋದು, ಎಲ್ಲರೂ ಕೂಡ ಯಾರೂ ಕೂಡ ಮಾತನಾಡ್ತಿಲ್ಲ. ಹಾಗಾಗಿ ನಿಮಗೆ ಆಯಾ ರಾಜ್ಯಗಳಲ್ಲಿ ಆಯಾ ಕುಟುಂಬದ ತನ್ನದೇ ಆದ ಲೆಗಾಸಿ ಇರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ಅವ್ರನ್ನ ಆಯ್ಕೆ ಮಾಡೋ ಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ನಿಮಗೆ ದಕ್ಷಿಣ ರಾಜ್ಯಗಳಲ್ಲಿ ರೀಜನಲ್ ಪಾರ್ಟಿ ಬಿಜೆಪಿ ಭಾರತೀಯ ಜನತಾ ಪಕ್ಷ ಭಾಳಷ್ಟು ಅಟೆಂಪ್ಟ್ ಮಾಡ್ತು, ಆದರೆ ದಕ್ಷಿಣದ ರಾಜ್ಯಗಳಲ್ಲಿ ರೀಜನಲ್ ಪಾರ್ಟಿ ಸ್ಟ್ರಾಂಗ್ ಇರ್ತಕ್ಕಂಥದ್ದು, ಇಲ್ಲಿನ ಜನ ಒಂದಷ್ಟು ಅವೇರ್ನೆಸ್ ಇರ್ತಕ್ಕಂಥದ್ದು. ಈ ರೀಜನಲ್ ಪಾರ್ಟಿಗಳ ನಡುವೆ ಕುಟುಂಬ ರಾಜಕಾರಣವನ್ನು ಬಿಟ್ಟು ನೀವು ರಾಜಕಾರಣ ಮಾಡೋಕ್ಕಾಗಲ್ಲ ಅನ್ನೋದು ಭಾರತೀಯ ಜನತಾ ಪಕ್ಷದ ಅನುಭವಕ್ಕೆ ಬಂದಿರ್ತಕ್ಕಂಥ
ಬಂದಿರತಕ್ಕಂಥದ್ದು. ಹಾಗಾಗಿ ನಿಮಗೆ ರಾಜಸ್ಥಾನ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ ಬೇರೆ ಬೇರೆ ಕಡೆ ಭಾರತೀಯ ಜನತಾ ಪಕ್ಷ ಕೈ ಹಾಕಿರ್ತಕ್ಕಂಥ ಎಲ್ಲ ಪ್ರಯೋಗಗಳು ಯಶಸ್ವಿಯಾಗಿದೆ. ಆದರೆ ದಕ್ಷಿಣ ಭಾರತದಲ್ಲಿ ಆ ಪ್ರಯೋಗಗಳು ಯಶಸ್ವಿ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಬಹುತೇಕ ಕುಟುಂಬ ರಾಜಕಾರಣಗಳದ್ದು ಪಾರುಪತ್ಯ ಜಾಸ್ತಿ ಇರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಯಡಿಯೂರಪ್ಪನವರ ನಂತರ BY ರಾಘವೇಂದ್ರ ನಂತರ ಈಗ ವಿಜೇಂದ್ರ ಬಂದಿರತಕ್ಕಂಥ, ಆ ಮುಖಾಂತರ ದಕ್ಷಿಣ ಜಾತಿ ಬಂದಿರತಕ್ಕಂಥ, ಜಾತಿಯ ನಡುವೆ ಹಣಬಲ ಇರ್ತಕ್ಕಂಥದ್ದು, ಹಣಬಲ ನಡುವೆ ಜನಬಲ ಕೂಡ ಇರ್ತಕ್ಕಂಥ ಈ ಕಾರಣಕ್ಕಾಗಿ ಅನಿವಾರ್ಯವಾಗಿ ಅವರಿಗೆ ವಿಜೇಂದ್ರ ಅನಿವಾರ್ಯ ಅನ್ನೋ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನೀವು ಯಡಿಯೂರಪ್ಪನವರು ಬಿಟ್ಟು ರಾಜಕಾರಣ ಮಾಡಿದರೆ ಒಂದು ವೇಳೆ ಯಡಿಯೂರಪ್ಪನ ಮುನ್ಸ್ಕೊಂಡ್ರೆ ಯಡಿಯೂರಪ್ಪನ ಒಂದು ಸ್ಟೇಟ್ಮೆಂಟ್ ಅದು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಬ್ಯಾಂಕ್ಗೆ ನಷ್ಟ ಆಗುತ್ತೆ ಎಂಬ ಆತಂಕ ಕೂಡ ಇದಾಗಿರ್ತಕ್ಕಂಥದ್ದು. ಆದರೆ ಯಡಿಯೂರಪ್ಪನ ವಿಷಯದಲ್ಲೇ ಬಿಜೆಪಿ ಕೈ ಸುಟ್ಕೊಂಡಿದೆ, ಗೊತ್ತಿದೆ ಅವರಿಗೆ. ಗೊತ್ತಿರಲಿ, ಯಡಿಯೂರಪ್ಪನವರು ಬಿಜೆಪಿ ಅಂತವ್ರದ್ದು ತನ್ನ ಬಲ ಪ್ರದರ್ಶನ ಮಾಡ್ಲಿಕ್ಕೆ ಹೋದ್ರು, KJP ಕಟ್ಟರು, ಅದು ಅವರು ಕೂಡ ಸಕ್ಸಸ್ ಆಗಲಿಲ್ಲ. ಅಂದರೆ ಇಲ್ಲಿ ರೀಜನಲ್ ಪಾರ್ಟಿ ಸ್ಟ್ರಾಂಗ್ ಇರ್ತಕ್ಕಂಥದ್ದು, ಬೇರೆ ಬೇರೆ ಕಾರಣಗಳು ಇರ್ತಕ್ಕಂಥದ್ದು. ಆದರೆ ಈಗ ಅಶೋಕ್ರವ್ರನ್ನ ಸ್ವತಃ ಹೈಕಮಾಂಡ್ ಕರ್ಸ್ಕೊಂಡಿರ್ತಕ್ಕಂಥದ್ದು. ಇನ್ನು ವಿಜೇಂದ್ರ ಅವರು ಕೂಡ ದೆಹಲಿಗೆ ಹೋಗಿರ್ತಕ್ಕಂಥದ್ದು, ನಾನು ಯಾವುದೋ ಮದುವೆಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಏನಂತ ಹೇಳಿದ್ರೆ 6 ತಿಂಗಳಿಂದ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದು. ಒಂದು ರಾಷ್ಟ್ರೀಯ ಪಕ್ಷ ಒಂದು ಹೈಕಮಾಂಡ್ ರಾಜ್ಯದಲ್ಲಿ ಒಬ್ಬ ಅಧ್ಯಕ್ಷನ ಇವರೇ ಅಂತ ಡಿಸೈಡ್ ಮಾಡಲ್ಲ ಆಗದಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಅಲ್ಲಿ ಎಷ್ಟು ಜನ ರೆಬಲ್ಸ್ ಇದ್ದಾರೆ, ಡಿಸಿಡೆಂಟ್ಸ್ ಇದ್ದಾರೆ ಅಂತ ನೀವು ಗಮನಿಸ್ಬೋದು. ಇವತ್ತು ಕೂಡ ವಿಜೇಂದ್ರ ವಿರುದ್ಧ ಯಾರು ಮಾತನಾಡಬೇಡಿ ಅಂತ ಹೇಳಿದ್ರು. ಯತ್ನಾಳ್ ಅವರು ನಿರಂತರವಾಗಿ ಅವ್ರ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮುಲಾಜಿಲ್ದಾಗ ಅವ್ರನ್ನ ಡಿಸ್ಮಿಸ್ ಮಾಡಿದ್ರು, ಪಾರ್ಟಿಯಿಂದಲೇ ಡಿಸ್ಮಿಸ್ ಮಾಡಿರ್ತಕ್ಕಂಥದ್ದು. ಇವತ್ತು ಕೂಡ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ನಾವು ಅವ್ರ ನಾಯಕತ್ವ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಆ ಮುಖಾಂತರ ಕರ್ನಾಟಕ ರಾಜ್ಯದ ಎಲ್ಲವೂ ಸರಿ ಇಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಗೊತ್ತು. ಹಾಗಾಗಿ ಒಂದು ಕಡೆ ವಿಜೇಂದ್ರ ಮುಂದುವರಿಸಿದ್ರು ಕೂಡ ಎಲ್ಲೊಂದು ಕಡೆ ಹಿರಿಯರು ಸಹಕಾರ ಮಾಡ್ತಾರಾ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮತ್ತು ಅಶೋಕ್ರವರು ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವ್ರ ಬದಲು ಬೇರೆ ಯಾರಿಗಾರು ಕೊಡಬೇಕಾ ಅಂತ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈಗ ಅಶೋಕ್ರವರು ಬದಲಾವಣೆ ಮಾಡಿದರೆ ಅಲ್ಲಿ ಒಕ್ಕಲಿಗರ ಅನ್ಯಾಯ ಅಂತ ಆಗುತ್ತೆ. ಮತ್ತೊಬ್ಬ ಒಕ್ಕಲಿಗನ ಅಶ್ವಥ್ ನಾರಾಯಣ, ಮತ್ತೊಬ್ಬರನ್ನ ಯಾರನ್ನಾದ್ರೂ ಕೂರಿಸಲೇಬೇಕು. ಇನ್ನು ಆ ಭಾಗಕ್ಕೆ OBC ಸುನಿಲ್ ಕುಮಾರ್ ಅವರು ತಂದಿಟ್ಟರೆ ಈ ಪೋಸ್ಟ್ ಖಾಲಿ ಆದರೆ ಬೇರೆ ಮೆಸೇಜ್ ಹೋಗುತ್ತೆ. ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷದಲ್ಲಿ ಇಲ್ಲಿ ಜಾತಿ ಆಧಾರಿತ ಅಧ್ಯಕ್ಷರು ಮಾಡಬೇಕು, ಕೇಂದ್ರೀಕರಣ ಮಾಡಬೇಕಾಗಿರ್ತಕ್ಕಂಥದ್ದು. ವಿಜೇಂದ್ರ ಅವ್ರನ್ನ ಕಟ್ಟಿ ಹಾಕುವಂಥ ಎಲ್ಲ ತಂತ್ರಗಳನ್ನು ಕೂಡ ಹೈಕಮಾಂಡ್ ಈ ಸರಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ನಿಮಗೆ ಅವರ ಜೊತೆಗೆ ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಯಾರೆಲ್ಲ ಡಿಸಿಡೆಂಟ್ಸ್ ಇದ್ದಾರೆ, ಒಂದಷ್ಟು ಸೀನಿಯರ್ಸ್ ತಂದು ಸುತ್ತ ಕಟ್ಟಾಕಿದರೆ ಅನಿವಾರ್ಯವಾಗಿ ವಿಜೇಂದ್ರ ಅವರು ಮೂಗ್ದಾರ ಹಾಕೋ ಸಾಧ್ಯತೆ ಇರ್ತಕ್ಕಂಥದ್ದು. ನಿಮಗೆ ಗಮನಿಸಿ, ಎಲ್ಲ ಬಹುತೇಕ ರಾಜ್ಯಗಳಲ್ಲಿ ಈ ರಾಷ್ಟ್ರೀಯ ಪಕ್ಷಗಳು ಯಾರನ್ನೂ ಕೂಡ ನೆಮ್ಮದಿಯಾಗಿರೋಕ್ಕೆ ಬಿಟ್ಟಿಲ್ಲ. ಅವ್ರನ್ನ ಯಾವ ರೀತಿ ಅಂದರೆ ಕಟ್ಟಾಕ್ತಂಗೂ ಇರಬೇಕು, ಫ್ರೀ ಬಿಟ್ಟಂಗೂ ಇರಬೇಕು. ಜಾಸ್ತಿ ಫ್ರೀ ಆದರೆ ಮೂಗ್ದಾರ ಆಗ್ತಂಗೆ ತಕ್ಷಣ ಎಳೆಯುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗುವಂಥದ್ದು. ಹಾಗಾಗಿ ವಿಜೇಂದ್ರ ಅವ್ರನ್ನ ಮುಂದುವರ್ಸೋಕ್ಕೂ ಮುನ್ನ ಅಶೋಕ್ರವ್ರ ಅಭಿಪ್ರಾಯ, ಬೇರೆ ಬೇರೆ ಅಭಿಪ್ರಾಯ ತೆಗೆದುಕೊಂಡಿರ್ತಕ್ಕಂಥದ್ದು. ಮೊನ್ನೆ ನೀವು ಗಮನಿಸಿ, ಅಮಿತ್ ಶಾ ಅವರು ಬಂದಂಥ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಇಷ್ಟೆಲ್ಲ ಅಲಿಗೇಷನ್ಸ್ಗಳು ಬರ್ತವೆ, ಭ್ರಷ್ಟಾಚಾರದ ಆರೋಪಗಳು ಬರ್ತವೆ, ನೀವು ಒಂದು ಲ್ಯಾಂಡ್ ಮಾರ್ಕ್ ಹಂಗೆ ಯಾವ ಪ್ರತಿಭಟನೆ ಮಾಡಿದಿರಿ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ನೀವು ಯಾಕೆ ಒಂದು ದೊಡ್ಡ ಮಟ್ಟದ ಸ್ಟ್ರಾಂಗ್ ಪ್ರೊಟೆಸ್ಟ್ ಮಾಡ್ತಿಲ್ಲ, ಜನರು ಒಳಗಡೆ ಹೋಗ್ತಾ ಇಲ್ಲ, ದಿನ ಬೆಳಗಾದರೆ ನಿಮ್ಮದೇ ಕಿತ್ತಾಟಗಳಾಗ್ತಿದ್ದಾವೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ದಾವಣಗೆರೆ ಸೋಲನ್ನು ಕೇಳಿದೆ. ದಾವಣಗೆರೆ ಅಂತ ಕ್ಷೇತ್ರ ಲಿಂಗಾಯತ ಬಾಹುಳ್ಯ ಕ್ಷೇತ್ರ, ಯಡಿಯೂರಪ್ಪನವರು ಲಿಂಗಾಯತರು, ನಾವು ವಿಜೇಂದ್ರ ಕೂಡ ಲಿಂಗಾಯತರು ಅಂತ ನಾವು ಮಾಡಿದ್ವಿ. ಅಂಥ ಕ್ಷೇತ್ರ ನಾವು ಕಳೆದುಕೊಳ್ತೀವಿ ನೋಡಿ ಅನ್ನೋ ಮುಖಾಂತರ ಪ್ರಭಾ ಮಲ್ಲಿಕಾರ್ಜುನರಂಥವರು ನಾವು ಹೊಸ ಲೀಡರ್ ನೀವು ಎಮರ್ಜ್ ಮಾಡಿದ್ದೀರಾ, ಮುಂದೆ ನಮಗೆ ಕಷ್ಟ ಆಗುತ್ತೆ ಅಂತ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಆ ಮುಖಾಂತರ ಸಿದ್ದೇಶ್ವರವರು, ಶ್ಯಾಮನೂರು ಶಿವಶಂಕರಪ್ಪನವರು, ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವರುಗಳಿಗೆ ಒಳ ಒಪ್ಪಂದ ಕಾರಣಕ್ಕಾಗಿ ನನ್ನನ್ನು ಸೋಲಿಸಿದಂಥ ಒಂದಷ್ಟು ದಾಖಲೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅಮಿತ್ ಶಾ ಇರ್ಬೋದು, BJP ಹೈಕಮಾಂಡ್ಗೆ ವಿಜೇಂದ್ರ ಅವರು 100% ಪಾರ್ಟಿಯ ನಿಷ್ಠಾವಂತನಾಗಿ ಕೆಲಸ ಮಾಡ್ತಾರಂತ ಅವ್ರಿಗೂ ಕೂಡ ನಂಬಿಕೆ ಇಲ್ಲ. ಎಲ್ಲ ಒಂದು ಕಡೆ ಅಲ್ಲಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇರುತ್ತೆ. ಇವತ್ತು ಶಿಕಾರಿಪುರದಲ್ಲಿ ಒಂದು ವೇಳೆ ಗೋಣಿ ಮಾಂತೇಶ್ ಬದಲು ನಾಗಣ್ಣಗೌಡರಿಗೆ ಟಿಕೆಟ್ ಕೊಡಿದ್ರೆ ಬಹುಶಃ ವಿಜೇಂದ್ರ ಅವರು ಗೆಲ್ಲಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇನ್ನು ಅವತ್ತಿನ ಸಿಗ್ಗಾವಿ ಚುನಾವಣೆಯಲ್ಲಿ ಬೊಮ್ಮಾಯಿ ವಿರುದ್ಧ ಯೂಸುಫ್ ಇನ್ನೋರ್ವ ಖಾದ್ರಿಯವ್ರನ್ನ ಹಾಕಿದ್ರಿಂದ ಗೆಲ್ಲಕ್ಕೆ ಸಾಧ್ಯ ಆಯಿತು. ಈ ಮುಖಾಂತರ ವರ್ಣದಲ್ಲಿ ಒಂದಷ್ಟು ಆಂತರಿಕವಾಗಿ ಕರ್ನಾಟಕದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಬಗ್ಗೆ ಹೈಕಮಾಂಡ್ ಗೊತ್ತು. ವಿಜೇಂದ್ರ ಅಧ್ಯಕ್ಷ ಆದರೂ ಕೂಡ ತಮ್ಮ ಗೆಲುವಿಗೆ, ತಮ್ಮವ್ರನ್ನ ಗೆಲುವಿಗೆ ಮತ್ತು ಕಾಂಗ್ರೆಸ್ ಒಳಗಿನ ಒಳ ಒಪ್ಪಂದಗಳ ನಡುವೆ ಏನು ಬೇಕಾದ್ರೆ ರಾಜಕಾರಣ ಮಾಡ್ತಾರೆ ಅನ್ನೋದು ಗೊತ್ತು. ಹಾಗಾಗಿ ಒಂದಷ್ಟು ಕಂಟ್ರೋಲ್ ಮಾಡೋ ಒಂದು ಕಾರ್ಯಗತವಾಗಿ 6 ತಿಂಗಳು ಒಂದಷ್ಟು ಡಿಸಿಡೆಂಟ್ಸು ಬೇರೆ ಬೇರೆ ಎಲ್ಲ ಪ್ರಯತ್ನ ನೋಡಪ್ಪ ನಿನ್ನ ವಿರುದ್ಧ ವಿರೋಧ ಇದೆ, ಇನ್ನು ಮುಂದೆ ನೀನು ಹೇಳ್ದಂಗೆ ಕೇಳ್ಕೊಂಡು ಹೋಗೋ ಅಂತೇಳಿ ಅವ್ರ ಸುತ್ತ ಒಂದು ಕೋಟೆಯನ್ನು ಕಟ್ಟಿ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿ ಮುಂದಿನ ಚುನಾವಣೆ ಹೋಗೋ ಸಾಧ್ಯತೆ ಕೂಡ ಇರುವಂಥದ್ದು. ನೋಡೋಣ ಸೆಕೆಂಡ್ ಇನ್ನಿಂಗ್ಸ್ ಅವ್ರು ಮುಂದುವರಿಯುತ್ತೆ. ಶನಿವಾರ ಈ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗುತ್ತೆ. ಮುಂದೆ ಬಿಜೆಪಿಯಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ.